ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ಡೇ 4 ಇನ್ ಗೋವಾ. ನಾವು ಬೇರೆ ಹೋಟೆಲಿಗೆ ಶಿಫ್ಟ್ ಆಗಿದ್ದೀವಿ. ನಿಮಗೂ ಗೊತ್ತಿರಬೇಕು, ನೆನ್ನೆ ರೂಮ್ ಟೂರ್ ತೋರಿಸಿದ್ದೀನಿ ನೆನ್ನೆ ವ್ಲಾಗಲ್ಲಿ. ಮತ್ತು ನೆನ್ನೆ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಅದಾದಮೇಲೆ ಒಂದು 7 o'clock ಎದ್ದುಬಿಟ್ಟು ಮತ್ತು ಅಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದ್ವಿ. ಇಲ್ಲೇ ಮಳೆ ಬರ್ತಾಯಿತ್ತು ಅಂತ ನಾವೆಲ್ಲೂ ಹೋಗಿಲ್ಲ. ಮತ್ತು ರಾತ್ರಿ ಡಿನ್ನರ್ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಇವಾಗ ಎದ್ದಿದ್ದೀವಿ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ವೆದರ್ ಇದೆ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ರೆಸ್ಟೋರೆಂಟ್ಗೆ. ಶಿವಾಜಿಗೆ ವೇಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಇಲ್ಲಿ ನೋಡಿ ಪೂಲ್ ಇಲ್ಲಿದೆ. ನನ್ನ ಮಗ ಪೂಲ್ ನೋಡಿದ ತಕ್ಷಣ ಆಟಾಡಬೇಕು ಅಂತ ಇದ್ದಾನೆ. ಪೂಲಲ್ಲಿ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಆಟಾಡಿಸ್ತೀವಿ. ನೀರು ಕೂಡ ಅಷ್ಟೊಂದು ಕೋಲ್ಡ್ ಆಗಿಲ್ಲ, ಸ್ವಲ್ಪ ವಾರ್ಮ್ ಆಗಿದೆ. ಸೊ ಆಟಾಡಿಸ್ಬೋದು, ಆಟಾಡ್ಸೋಣ ಅಂತ ಇದೆ. ಒಂದು ಮಾವಿನ ಮರ ಇದೆ ನೋಡಿ. ಈ ಮಾವಿನ ಮರಲ್ಲಿ ಎಷ್ಟೊಂದು ಮಾವಿನ ಹಣ್ಣು ಬಿಟ್ಟಿದೆ ಗೊತ್ತಾ. ನಂಗೊಂದು ಸಿಕ್ತು ನೆನ್ನೆ ರಾತ್ರಿ. ನಾವಿಲ್ಲಿ ಡಿನ್ನರ್ ಮಾಡಬೇಕಾದ್ರೆ ಬಿತ್ತು, ಒಳಗೆ ತೊಗೊಂಡೋಗಿ ಇಟ್ಟಿದ್ದೀನಿ. ಅದ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಕಟ್ ಮಾಡಿ ತಿನ್ಬೇಕು ಅನಿಸ್ತಾ ಇದೆ ಸ್ಮೆಲ್ ನೋಡ್ತಾ ಇದ್ರೆ. ಬಟ್ ಅದು ಇನ್ನೂ ಹಣ್ಣಾಗಿಲ್ಲ. ಎಲ್ಲ ಫುಲ್ ಟ್ರೀಸ್ ಬೆಳೆಸಿದ್ದಾರೆ. ತುಂಬ ಪ್ರಶಾಂತವಾಗಿದೆ ಈ ಜಾಗ. ಆರಾಮಾಗಿ ಕೂತ್ಕೊಂಡು ಆಚೆ ಕಡೆ ಎಂಜಾಯ್ ಮಾಡ್ಬೋದು ವ್ಯೂ. ಇಲ್ಲೆಲ್ಲ ಟೇಬಲ್ಸ್ ಹಾಕಿದ್ದಾರೆ ನೋಡಿ ಕೂತ್ಕೊಂಡು ಊಟ ಮಾಡೋಕ್ಕೆ. ಇದು ನಮ್ಮ ರೂಮು. ಎಲ್ಲ ರೂಮ್ಗೂ ಒಂದೊಂದು ಫ್ಲವರ್ ಹೆಸರಿಟ್ಟಿದ್ದಾರೆ. ನಮ್ಮ ರೂಮ್ ಹೆಸರು ಲಿಲಿ. ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೊಂದು ಆಪ್ಷನ್ ಇಲ್ಲ. ಸೊ ಇವತ್ತು ಮಾಡಿರೋದವರು ಬ್ರೆಡ್ ಪಕೋಡ ಮತ್ತು ಇದು ಆಲೂ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿದ್ದಾರೆ. ಮತ್ತು ಟೊಮ್ಯಾಟೊ ಕೇಕು, ಅದು ಬಂದ್ಬಿಟ್ಟು ಪ್ಲಮ್ ಕೇಕ್ ಥರ ಇದೆ. ಆಮೇಲೆ ವಾಲ್ನಟ್ ಕೇಕ್ ಅಂತೆ. ಮತ್ತು ಇದು ವಾಟರ್ ಮೆಲನ್ನು, ದೆನ್ ಪೈನಾಪಲ್. ಸೊ ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟು. ಇದನ್ನು ಬಿಟ್ಟು ಬೇರೆದು ಆರ್ಡ್ರ್ ಮಾಡ್ಬೋದು, ಲೈಕ್ ಎಗ್ ಬುರ್ಜಿ, ಬ್ರೆಡ್ ಟೋಸ್ಟು ಮತ್ತು ಪ್ಯಾನ್ ಕೇಕು. ನಾನು ಪ್ಯಾನ್ ಕೇಕ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಇದಾದಮೇಲೆ ನೋಡೋಣ. ಹೊಟ್ಟೆ ತುಂಬಿದ್ರೆ ಮಾಡಲ್ಲ, ಇಲ್ಲಾಂದರೆ ಮಾಡ್ತೀನಿ. ಇವಾಗ ಇಲ್ಲಿ ನನ್ನ ಮಗ ತಿಂತಾ ಇದ್ದಾನೆ ಫ್ರೂಟ್ಸು. ಅವಾಗಿಂದ ತುಂಬ ಜೋರು ಮಳೆ ಬರ್ತಿತ್ತು. ರೆಡಿ ಆಗೋ ಅಷ್ಟೊತ್ತಿಗೆ 11:30 ಆಯಿತು. ಇವ್ನಿಗೆ ಸ್ನಾನ ಮಾಡಿಸಿ ಇವ್ನು ಮಲ್ಕೊಂಡ್ಬಿಟ್ಟಿದ್ದ. ಇವನು ಸ್ವಲ್ಪ ಹೊತ್ತು ಮಲಗಲಿ ಅಂದ್ಬಿಟ್ಟು ನಾವು ಮಳೆಯೆಲ್ಲ ನಿಲ್ಲೋದಕ್ಕೆ ವೆಯ್ಟ್ ಮಾಡಿಬಿಟ್ಟು ಈಗ ಮಳೆ ನಿಂತಿದೆ. ಸೊ ಕೂಲಾಗಿದೆ, ಅಷ್ಟೊಂದು ಬಿಸಿಲು ಇಲ್ಲ, ಮಳೆನೂ ಇಲ್ಲ. ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಇವತ್ತು. ಇವಾಗ ನಾವು ಬೀಚ್ ಹತ್ರ ಹೊರಟಿದ್ದೀವಿ. ಯಾವ ಬೀಚು ಅಂದರೆ ಮಾರ್ಜಿಮ್ ಬೀಚು. ಮಾರ್ಜಿಮ್ ಬೀಚಿಂದ ಅಂಜುನಾ ಬೀಚಿಗೆ ಹೋಗ್ತೀವಿ. ಈಗ ನೀರಿನ ಬಾಟ್ಲು ಬೇಕಿತ್ತು, ಒಂದು ತೊಗೊಂಬರಕ್ಕೆ ಹೋಗಿದ್ದಾರೆ. ನಮಗೆ ಕಾಂಪ್ಲಿಮೆಂಟ್ರಿಯಾಗಿ 2 ಬಾಟ್ಲು ಕೊಟ್ಟಿದ್ರು, ಖಾಲಿ ಆಗೋಯ್ತದು. ಸೊ ಇವಾಗ ನೀರಿನ ಬಾಟ್ಲು ತೊಗೊಂಬರಕ್ಕೆ ಹೋಗಿದ್ದಾರೆ. ತೊಗೊಂಬಂದಿದ ತಕ್ಷಣ ಇಲ್ಲಿಂದ ಹೊರಡ್ತೀವಿ. ಇವನು ಎದ್ಬಿಟ್ಟ ನೋಡಿ, ಇವಾಗ ಎದ್ದಿದ್ದಾನೆ. ಚಿನಿ ಹಾಯ್. ಈಗ ನಾವು ಹೋಗ್ತಾ ಇರೋದು ಅಂಜುನಾ ಮಾರ್ಕೆಟ್ಗೆ. ಅದಾದಮೇಲೆ ಮಾರ್ಜಿಮ್ ಬೀಚ್ಗೆ ಹೋಗೋಣ ಅಂತ ಹೇಳಿದ್ರು ಇವರು. ಅದಕ್ಕೋಸ್ಕರ ಇವಾಗ ಫಸ್ಟ್ ಅಂಜುನಾ ಮಾರ್ಕೆಟ್ ಹೋಗ್ಬಿಡ್ತೀವಿ. ಆಮೇಲೆ ಮಳೆ ಬಂದರೆ ನೀನು ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಅಂಜುನಾ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಸೊ ನ್ಯಾವಿಗೇಷನ್ ಸೆಟ್ ಮಾಡ್ಕೋತಾ ಇದ್ದಾರೆ ಹೋಗೋದಕ್ಕೆ. ಇವತ್ತು ಅಂಜುನಾ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಲೋಕಲೈಟ್ಸ್ ಹೇಳಿದ್ರು ಕ್ಲೋಸ್ ಆಗಿದೆ ಅಂತ. ಅದಕ್ಕೆ ಇವಾಗ ನಾವು ಅಂಜುನಾ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚ್ ನೋಡ್ಕೊಂಡು ಹೋಗೋಣ ಅಂತ. ಈಗ ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಫೇಮಸ್ ಕ್ಯಾಫೆ ಇದೆ, ಲಿಲಿಪುಟ್ ಕ್ಯಾಫೆ ಅಂತ. ಆದರೆ ಅಲ್ಲಿಗೂ ಹೋಗಬೇಕು, ಅದು ತುಂಬ ಫೇಮಸ್ಸು. ಮತ್ತು ಸ್ಲೋ ಟೈಡ್ಸ್ ಅಂತ ಇನ್ನೊಂದು ಕ್ಯಾಫೆ ಇದೆ, ಅದು ಕೂಡ ಫೇಮಸ್ಸು. ಅಲ್ಲಿಗೂ ಹೋಗಬೇಕು. ಆದರೆ ವೇವ್ಸ್ ತುಂಬ ಕಾಣಿಸ್ತಾ ಇದೆ, ತುಂಬಾ ಇದೆ ವೇವ್ಸು. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲೇ ಇರಲಿಲ್ಲ. ಈ ಸತಿ ಮಳೆಗಾಲ ಅಲ್ವಾ, ಅದಕ್ಕೆ ಅನಿಸುತ್ತೆ. हो गया कल. ಬಂದಿದ್ವಿ ಇತ್ತು. ಒಂದು ಕೆಫೆ ಇದೆ, ಅಲ್ಲಿ ಕುತ್ಕೊಂಡು ಸುಮ್ಮನೆ ವೇವ್ಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ವೇವ್ಸು ತುಂಬ ಜೋರಾಗಿ ಬರ್ತಾ ಇದೆ ನೋಡಿ. ಇಲ್ಲಿವರೆಗೂ ನೀರು ಆ್ಯಕ್ಚುಲಿ ಟಚ್ ಆಗ್ತಾ ಇದೆ ಕೆಫೆವರೆಗೂ. ಇಲ್ಲೆಲ್ಲ ಒದ್ದೆ ಆಗಿದೆ.
ಅಂಜುನಾ ಬೀಚ್ ಹತ್ರ ಸ್ವಲ್ಪ ಹೊತ್ತು ಆಡಿದ್ವಿ. ಇವಾಗ ಆಡ್ಕೊಂಡು ಮಾರ್ಜಿನ್ ಬೀಚ್ ಹತ್ರ ಹೋಗ್ತಾ ಇದೀವಿ. ಮಾರ್ಜಿನ್ ಬೀಚು ಇಲ್ಲಿಂದ 15 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಹೋಗೋದಾ ಬೇಡ ಅಂತ ಯೋಚನೆ ಮಾಡಿದ್ವಿ. ನಾನು ಹೋಗಲೇಬೇಕು ಅಂದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಮಾರ್ಜಿನ್ ಬೀಚ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ವೇವ್ಸ್ ಹೀಗೆ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು ಬಿಡ್ತಾರೋ ಇಲ್ವೋ ಅಂತ. ಇನ್ನಂತೂ ವೇವ್ಸ್ ತುಂಬಾ ಇದೆ, ಯಾರು ಕೂಡ ಅಷ್ಟೊಂದು ಆಟ ಆಡ್ತಾ ಇಲ್ಲ ಕೂಡ. ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ತುಂಬ ಅಂಗಡಿಗಳಿತ್ತು, ತುಂಬ ರೆಸ್ಟೋರೆಂಟ್ಸ್ ಇತ್ತು. ಇವಾಗ ಏನೂ ಇಲ್ಲ, ಫುಲ್ ಬರೀ ನೀರೇ ಅಂಗಡಿಗಳ ಹತ್ರ ಬಂದ್ಬಿಟ್ಟಿದೆ. ಅಂಗಡಿಗಳು ಲಾಸ್ಟ್ ಟೈಮ್ ಇದ್ದ ಜಾಗದವರೆಗೂ ನೀರು ಬಂದ್ಬಿಟ್ಟಿದೆ. ಇವಾಗ ಮಾರ್ಜಿನ್ ಬೀಚ್ ಹತ್ರ ಹೋಗೋಣ. ಮಾರ್ಜಿನ್ ಬೀಚ್ ಹತ್ರ ಫಸ್ಟಿಂದನೂ ಏನೂ ಇರ್ತಾ ಇರಲಿಲ್ಲ, ಶಾಪ್ಸು ಕೆಫೆ ಇದ್ದಿದ್ದೆ ಒಂದೋ ಎರಡೋ ಅಷ್ಟೇ. ಅದು ತುಂಬ ಪೀಸ್ಫುಲ್ ಬೀಚು, ಅದಕ್ಕೋಸ್ಕರ ಇವಾಗ ಹೋಗಿ ನೋಡೋಣ ಅಲ್ಲಿ ಏನೇನಿದೆ ಅಂತ. ಅಂಜುನಾಯಿಂದ ಹೋಗ್ತಾ ಇದ್ವಿ, ದಾರಿಲಿ ನಮಗೊಂದು ಹೋಟೆಲ್ ಕಾಣಿಸ್ತು, ನಮ್ಮ ಸೌತ್ ಅಂತ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಡ್ಲಿ ಏನಾದರೂ ಸಿಗುತ್ತಾ ಅಂತ ನನ್ನ ಮಗನಿಗೆ. ಇಲ್ಲಿ ಬೆಳಗ್ಗೆ ಇಡ್ಲಿ ಸಿಕ್ಕಿಲ್ಲ ನಮಗೆ, ನಾವಿರೋ ಹೋಟೆಲಲ್ಲಿ. ಅದಕ್ಕೆ ಇಲ್ಲಿ ಇಡ್ಲಿ ದೋಸೆ ಏನಾದರೂ ಸಿಗುತ್ತಾ ಅಂತ ಕೇಳಿಕೊಂಡು ಅವ್ನು ತಿನ್ನಿಸ್ಕೊಂಡು ಹೋಗೋಣ ಅಂತ. 2 o'clock ಆಗಿದೆ. ನನ್ನ ಮಗನಿಗೆ ಇಡ್ಲಿ ಸಿಕ್ತು. ಇಲ್ಲಿ ಹೋಟೆಲ್ ಅವ್ರು ಕನ್ನಡ ಮಾತಾಡ್ತಾರೆ, ಕನ್ನಡದವರು, ಗದಗವ್ರಂತೆ. ಸೊ ಇಡ್ಲಿ ತೊಗೊಂಡ್ವಿ. ನಮ್ಮ ದೋಸೆ ಕೂಡ ಬಂತು. ಚೆನ್ನಾಗಿದೆ ಅಲ್ವಾ ಟೇಸ್ಟು? ಟೇಸ್ಟ್ ಚೆನ್ನಾಗಿದೆ, ತಿಂತಾ ಇದ್ದೀವಿ. ಅರ್ಲಿ ಲಂಚ್ ಆಯಿತು ನಮ್ದು. ಈಗ ನಾವು ಫೈನಲಿ ಮಾರ್ಜಿನ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾವಲ್ಲಿ ನಮ್ಮ ಸೌತಲ್ಲಿ ತಿಂಡಿ ತಿಂದ್ವಲ್ಲ, ಅವ್ರು ಹೇಳ್ತಾ ಇದ್ರು ಅಂಜುನಾ ಮಾರ್ಕೆಟ್ ಯಾಕೆ, ಇದು ಮಪೂಸಾ ಮಾರ್ಕೆಟ್ ಅಂತಿದೆ, ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ A to Z ಅಂತ ಹೇಳಿದ್ರು. ಅಲ್ಲಿ ಚೀಪ್ ಕೂಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾರ್ಜಿನ್ ಬೀಚ್ ನೋಡಿಕೊಂಡು ಮಪೂಸಾ ಮಾರ್ಕೆಟ್ಗೆ ಹೋಗ್ತೀವಿ. ಈಗ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಬೀಚ್ ಹತ್ರ ಬಂದಿದ್ದೀವಿ. ಮಾರ್ಜಿನ್ ಬೀಚ್ ಹತ್ರ ತುಂಬ ರಶ್ ಇದೆ. ಲಾಸ್ಟ್ ಟೈಮ್ ನಾವು ಬಂದಾಗ ಬರೀ ನಮ್ದೊಂದು ಕಾರ್ ಇತ್ತು ಅಷ್ಟೇ, ಆಮೇಲೆ ಇನ್ನೊಬ್ರು ಯಾರೋ ಬಂದಿದ್ರು. ಬಟ್ ಇವಾಗ ತುಂಬ ಜನ ಇದ್ದಾರೆ. ಇಷ್ಟು ಕಾರು, ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಸಮುದ್ರ ಕಾಣಿಸ್ತಾ ಇದೆ. ಇದು ನನ್ನ ಫೇವ್ರೆಟ್ ಬೀಚು, ಮಾರ್ಜಿನ್ ಬೀಚು. ಇಲ್ಲಿ ನೋಡಿ ಅಲೆಗಳು ಎಷ್ಟು ಸ್ಲೋ ಆಗಿ ಬರ್ತಾ ಇದೆ. ಬೇರೆ ಬೀಚಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಲೆ ಸ್ವಲ್ಪ ಕಮ್ಮಿ ಸ್ಪೀಡಲ್ಲಿ ಬರ್ತಾ ಇದೆ. ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿನೇ ಅಲೆ ಸ್ಪೀಡಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಜನ ಆಟ ಆಡ್ತಾನೂ ಇದ್ದಾರೆ, ಸ್ವಲ್ಪ ಜನ ನೀರಲ್ಲಿ ಮಲ್ಕೊಂಡು ಇದ್ದಾರೆ. ನೋಡಿ ಅಲೆ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಬೇರೆ ಬೀಚಲ್ಲೆಲ್ಲ ನಂಗೆ ಭಯ ಆಗ್ತಾ ಇತ್ತು, ಎಲ್ಲಿ ಅಲೆ ಎಳ್ಕೊಂಡು ಹೋಗ್ಬಿಡುತ್ತೋ ಅಂತ, ಅಷ್ಟು ಸ್ಪೀಡಲ್ಲಿ ಬರ್ತಾ ಇತ್ತು. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ನನ್ನ ಮೈಕು ಚಾರ್ಜ್ಗೆ ಹಾಕಿರಲಿಲ್ಲ. ಸೊ ಮೈಕ್ ಚಾರ್ಜ್ ಆಗಿಲ್ಲ, ಅದಕ್ಕೋಸ್ಕರ ಹಾಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಗಾಳಿ ಇದೆ ಮತ್ತು ನೀರಿಂದು ಶಬ್ದ ಜಾಸ್ತಿ ಬರ್ತಾ ಇದೆ. ಸೊ ಡೋಂಟ್ ನೋ, ಸಾರಿ ಏನಾದರೂ ಕೇಳಿಸ್ತಾ ಇಲ್ಲ ಅಂದರೆ. ಇಲ್ಲಿ ಮಿಂಚಿಗೆ ಆಡಕ್ಕೆ ಚೆನ್ನಾಗಿತ್ತು. ಇಡೀ ಕಾಣಿಸ್ತಾ ಇದೆ. ಇಲ್ಲಿ ಅಲೆ ಬಂದು ಹೋಗಿದ ತಕ್ಷಣ ಈ ಥರ ತೂತ್ ಥರ ಆಗಿರುತ್ತೆ, ಅಲ್ಲಿ ಕುತ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ಚಿಕ್ಕ ಚಿಕ್ಕ ಏಡಿಗಳಿರುತ್ತೆ ಒಳಗೆ. ಅಲ್ಲಿ ನೋಡಿ ಅದು ಒಳಗೆ ಹೋಗ್ತಾ ಇದೆ ಏಡಿ. ನಮ್ಮ ಯಜಮಾನ್ರು ಹೇಳಿದ್ರು ಇಲ್ಲಿ ಕುತ್ಕೋಬೇಡ, ಇಲ್ಲಿ ಏಡಿ ಅದು ಮಾಡಿರೋದು ಹೋಲು ಅಂತ. ಇವಾಗ ಕಾಣಿಸ್ತು ನನಗೆ, ನಾನು ಕುತ್ಕೊಂಡಿಲ್ಲ ಸದ್ಯಕ್ಕೆ. ನೋಡಿ ಇಲ್ಲೊಂದು ಆಚೆ ಬರ್ತಾ ಇದೆ, ಒಳಗೋಯ್ತು. ಆಗಿದೆ ನಿಜವಾಗ್ಲೂ. ನಾವು ಬೀಚ್ ಮುಂದೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ ಮಣ್ಣಲ್ಲಿ. ನನ್ನ ಮಗ ನೋಡಿ ಮಲಗಿದ್ದಾನೆ ನನ್ನ ತೊಡೆ ಮೇಲೆ. ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ ತಂಪಾಗಿದೆ. ನಾನು ಮಾತಾಡೋದು ಕೇಳಿಸ್ತಾ ಇದೆನೋ ಇಲ್ವೋ ಗೊತ್ತಿಲ್ಲ, ನಾನು ಜೋರಾಗಿ ಕಿರ್ಚ್ತಾ ಇದ್ದೀನಿ ನಿಮಗೆಲ್ಲ ಕೇಳಿಸ್ಲಿ ಅಂತ. ಸಾರಿ, ನನ್ನ ಮೈಕು ನಾನು ಚಾರ್ಜ್ ಹಾಕಿಲ್ಲ, ತಪ್ಪು ಮಾಡಿದೆ, ಆಗ್ತಿದೆ. ನೀವು ನೋಡಿ ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ. ಪಾಪ ಯಾವುದೋ ಹೊಸ ನಾಯಿ ಬಂದ್ಬಿಟ್ಟಿದೆ. ಇಲ್ಲಿರೋ ನಾಯಿ ಎಲ್ಲ ಅದು ಕಟ್ಟಿಸ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಸಮುದ್ರದೊಳಗೆ ಹೊಟ್ಟೋಗುತ್ತೋ ಅಂತ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ, ನೋಡಿ ಪಾಪ ಆ ವೈಟ್ ಡಾಗು. ನನ್ನ ಮಗ ನೀರಲ್ಲಿ ಆಟ ಆಡಕ್ಕೆ ಹೋದ ಮತ್ತೆ ಇವತ್ತು ಆಟ ಆಡ್ತಾನೆ. ನನಗೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಕಳಿಸ್ದೆ.
ಅಷ್ಟೇ ನಾವು ಮಣ್ಣಲ್ಲಿ ಆಟ ಆಡೋದು. ನೀರು ಬಂತು ನೋಡು, ನೀರು. ನೀನ್ ಇಷ್ಟೊತ್ತು ಮಾರ್ಜಿನ್ ಬೀಚಲ್ಲಿ ಆಟ ಆಡ್ಕೊಂಡು ಇವಾಗ ಮಪ್ಪುಸ ಮಾರ್ಕೆಟಿಗೆ ಹೋಗ್ತಾ ಇದೀವಿ. ಮಾರ್ಜಿನ್ ಬೀಚ್ ಅಂತೂ ತುಂಬಾ ಚೆನ್ನಾಗಿತ್ತು ಆಟ ಆಡಕ್ಕೆ. ಇಷ್ಟೊತ್ತು ಆಟ ಆಡಿದ್ವಿ ನಾವು. ಒಂದಷ್ಟು ಫೋಟೋಸ್ ತಗೊಂಡ್ವಿ, ಚೆನ್ನಾಗಿತ್ತು, ವಿಡಿಯೋಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಬರೋಕ್ಕೆ ಮನ್ಸಿರ್ಲಿಲ್ಲ. ಬಟ್ ನಮ್ಮ ರೂಮು ಮಾರ್ಜಿನಿಂದ ಸ್ವಲ್ಪ ದೂರ ಇದೆ. ನಾನು ಹೇಳ್ದಾಗೆ ಅವಾಗಲೇ 15 ಕಿಲೋಮೀಟರ್ಸ್ ದೂರ ಇದೆ. ಅದಕ್ಕೋಸ್ಕರ ವಾಪಸ್ ಹೋಗ್ಬೇಕಾಯ್ತು. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6 o'clock ಆಗಿದೆ. ಮಾರ್ಕೆಟ್ ಎಲ್ಲ ಸುತ್ಕೊಂಡು ಹೋಗೋಷ್ಟೊತ್ತಿಗೆ ಆಗುತ್ತೆ ಒಂದು 8:39. ಅದಕ್ಕೋಸ್ಕರ ಹೊರಟ್ವಿ ನಾವು ಅಲ್ಲಿಂದ. ನಿಜವಾಗ್ಲೂ ಮಾರ್ಜಿನ್ ಬೀಚಲ್ಲಿ ಜಾಸ್ತಿ ಟೂರಿಸ್ಟ್ ಇರಲ್ಲ, ಯಾಕಂದರೆ ಇದು ಸ್ವಲ್ಪ ದೂರ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ಟೂರಿಸ್ಟೇ ಇರ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗಂತೂ ಇಷ್ಟು ಜನನೂ ಇರಲಿಲ್ಲ. ಇವಾಗ ಜನಕ್ಕೆ ಮಾರ್ಜಿನ್ ಬೀಚ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ನಾವು ಮಪ್ಪುಸ ಮಾರ್ಕೆಟ್ ರೀಚ್ ಆಗಿದ್ದೀವಿ. ಇದು ಹೆಂಗಿದೆ ಅಂದರೆ ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟು ಆ ಥರ ಇದೆ. ಹೋಗಿ ನೋಡೋಣ ಒಳಗೆ ಹೇಗಿದೆ ಏನು ಅಂತ. ಪಾರ್ಕಿಂಗಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಮಾರ್ಕೆಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಮಾರ್ಕೆಟು. ಸೊ ಇದು ಪಾರ್ಕಿಂಗು. ಇದು ಎಂಟ್ರೆನ್ಸು ಮಾರ್ಕೆಟು. ಸಾಕ್ಸ್ ತಗೋತೀಯ ಮಗುಗೆ? ಏನಿಲ್ಲ, ಜಸ್ಟ್ ಈ ಥರ ಅಂಗಡಿಗಳಿದೆ. ಶರ್ಟು, ಪ್ಯಾಂಟು, ಶಾರ್ಟ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಚಿಕ್ಕ ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಒಳ್ಳೆ ನಮ್ಮ ಮೆಜೆಸ್ಟಿಕ್ ಥರ ಇದೆ ಅಷ್ಟೇ, ಏನು ಕಮ್ಮಿ ಏನಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಎಷ್ಟು ಪೇ ಮಾಡ್ತೀವೋ ಅಷ್ಟೇ ಇದೆ, ಎಲ್ಲ ಇದೆ. ಮಾರ್ಕೆಟಲ್ಲಿ ಏನೂ ಇರಲಿಲ್ಲ. ಅದು ಜಸ್ಟ್ ನಾರ್ಮಲ್ ಮಾರ್ಕೆಟು, ಲೈಕ್ ನಮ್ಮ ಮೆಜೆಸ್ಟಿಕ್ ಹೇಗಿದೆ ಆ ಥರ. ಅಲ್ಲೇನು ನಾನು ತಗೊಳ್ಳೋವಂಥದ್ದು ಏನೂ ಇರಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ನೋಡ್ಕೊಂಡು ವಾಪಸ್ ಬಂದುಬಿಟ್ವಿ. ಈಗ ಕಾರಲ್ಲಿ ನಾವು ಹೋಗ್ತಾ ಇರೋದು ವಾಗತಾರ್ ಬೀಚ್ ಹತ್ರ. ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಬೀಚ್ ಹತ್ರ ಏನಾದರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಕ್ಕೆ ಸಿಕ್ಕಿದ್ರೆ ಅಲ್ಲೋಗಿ ಊಟ ಮಾಡೋಣ ಅಂತ ಇವಾಗ ವಾಗತಾರ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ವಿ, ಯಾಕಂದರೆ ನಾವು ನೀರಲ್ಲಿ ತುಂಬ ಆಟ ಆಡಿದ್ವಿ. ನಮ್ಗೆ ಚಳಿ ಆಗ್ತಾ ಇತ್ತು ಇಬ್ರಿಗೂ. ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಮಾಡಿದ್ವಿ, ಮತ್ತು ಇಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ವಾಗತಾರ್ ಬೀಚ್ಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಮುಂಚೆ ಯಾವತ್ತೂ ಹೋಗಿರಲಿಲ್ಲ. ಇದು ನಾನು 3rd ಟೈಮು ಬಂದಿರೋದು ಗೋವಾಗೆ. ಆದ್ರೂ ನಾನು ವಾಗತಾರು ಬೀಚು ಮತ್ತು ಸಿಂಕ್ರಿಮ್ ಬೀಚ್ಗೆ ಫಸ್ಟ್ ಟೈಮ್ ಹೋಗಿದ್ದು. ಈಗ ನಾವು ವಾಗತಾರ್ ಬೀಚ್ ಹತ್ರ ಬಂದಿದ್ದೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೀಚ್ ಹತ್ರ.
ನೋಡಿ ಬೀಚ್ ಕಾಣಿಸ್ತಾ ಇದೆ, ಇಷ್ಟು ಜನ ಇದ್ದಾರೆ. ಸೊ ಇದು ಬೀಚು ಮತ್ತು ಇದು ಕೆಫೆ. ನಾವಿಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲೇ ಕೂತ್ಕೊಂಡು ಸಿಕ್ಕಿದೆ. ಸೊ ಕ್ಯಾಂಡಲ್ ತಗೊಂಬಂದಿಟ್ಟಿದ್ದಾರೆ. ಇದು ಬೀಚು. ಈ ಬೀಚ್ ವ್ಯೂವಲ್ಲಿ ಊಟ ಮಾಡಬೇಕು ಅಂದರೆ ನೈಸ್ ಫೀಲಿಂಗ್. ಇನ್ನು ಕಾಲಿಗೆ ಅಲೆ ಟಚ್ ಆಗ್ತಾ ಇದೆ ಲೈಟಾಗಿ. ಅಲೆ ಬರ್ತಾ 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 ನಮ್ಮ ಹತ್ರನೇ ಬರ್ತಾ ಇದೆ. ದೂರ ಇತ್ತು ಅಲೆ, ಹತ್ರ ಬರ್ತಾ ಇದೆ. ಇಲ್ಲ ಇನ್ನೂ ಆಟ ಆಡ್ತಾನೆ ಇದ್ದಾರೆ ನೀರಲ್ಲಿ. ನಾವು ಈ ಥರ ಡಿನ್ನರು ಬಾಲಿಲಿ ಮಾಡಿದ್ವಿ ಅಲ್ಲ, ನೆನಪಿದೆಯಾ ನಿಮಗೆ? ಚೆನ್ನಾಗಿತ್ತಲ್ವ? ಅಲ್ಲೂ ಆಲ್ಮೋಸ್ಟ್ ಅಲೆ ಬಂದು ಕಾಲು ಮುಟ್ತಾ ಇತ್ತು. ನಾವು ತಿನ್ಬೇಕಾದ್ರೆ ಅದು ಮೆಮೊರೇಬಲ್ಲು. ಅದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲೇ ಮಾಡ್ತಾ ಇರೋದು ಈ ಥರ ಕ್ಯಾಂಡಲ್ ಲೈಟು ಬೀಚ್ ಹತ್ರ ಕೂತ್ಕೊಂಡು. ನೈಸ್. ನನ್ನ ಮಗ ಎದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನಿವಾಗ ಪನ್ನೀರ್ ಸಿಸ್ಲರ್ ಆರ್ಡರ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಮಾಕ್ಟೇಲ್ ಆರ್ಡರ್ ಮಾಡಿದ್ದೀನಿ. ಅವ್ರು ಬಂದು ಆರ್ಡರ್ ತೊಗೋಬೇಕು, ವೆಯ್ಟ್ ಮಾಡ್ತಾಯಿದ್ದಾರೆ. ನೀವು ಬೇಕಾದರೆ ಬಂದು ಮಾಡ್ಬೋದು. ಈ ಥರ ಇಟ್ಟಿರ್ತಾರೆ ಟೇಬಲ್ಸು. ಎಷ್ಟೊಂದು ಜನ ಇಲ್ಲಿ ಕುತ್ಕೊಂಡಿದ್ದಾರೆ ತಿನ್ನೋಕ್ಕೆ, ಊಟ ಮಾಡೋಕ್ಕೆ. ನೋಡಿ ಲೈಟ್ ಬರೋದು ಫೆದರ್ದು. ಲಾಸ್ಟ್ ಟೈಮೇ ತೊಗೋಬೇಕಿತ್ತು, ತೊಗೊಳಕ್ಕಾಗಿಲ್ಲ. ಅದಕ್ಕೆ ಈ ಸತಿ ನಾನು ಕೂತಿ ಜಾಗಕ್ಕೆ ಬಂದ ಅವನು, ಅದಕ್ಕೋಸ್ಕರ ತೊಗೊಂಡೆ. ನನ್ನ ಮಗ ಎದ್ದೋಳೋ ಅಷ್ಟೊತ್ತಿಗೆ ಒಂದೆರಡು ಫೋಟೋ ತೊಗೊಂಡ್ಬಿಡ್ಬೇಕು, ಇಲ್ಲಾಂದರೆ ಕಿತ್ತಿ ಪೀಸ್ ಮಾಡಿಬಿಡ್ತಾನೆ. ಎದ್ರೆ ಅದು ಕೊಡೋವರೆಗೂ ಬಿಡಲ್ಲ, ಅತ್ತಿ ಈಸ್ಕೊಂಡ್ಬಿಡ್ತಾನೆ. ನಾವು ಆರ್ಡ್ರ್ ಮಾಡಿದ್ದು ಇದು, ವಾಟ್ ಇಸ್ ದಿಸ್, ಗಾರ್ಲಿಕ್ ಬ್ರೆಡ್ ಮತ್ತು ಸ್ಪ್ರಿಂಗ್ ರೋಲ್ಸು, ವೆಜ್ ಸ್ಪ್ರಿಂಗ್ ರೋಲು. ಫುಡ್ ಎಲ್ಲ ಬಂದಿದೆ, ತಿಂತಾ ಇದ್ದೀವಿ. ಅಲ್ಲೇ ಫುಲ್ ನಮ್ಮ ಟೇಬಲ್ವರೆಗೂ ಬರ್ತಾ ಇದೆ ಆಲ್ರೆಡಿ. ಇಟೋ ಕೊಲಾಡ ಮತ್ತು ಇದು ಜೀರಾ ರೈಸು ಮತ್ತು ಪನ್ನೀರ್ ಟಿಕ್ಕಾ ಮಸಾಲ, ಕಡಾಯಿ ಪನ್ನೀರ್ ಅಂತೆ. ಈಗ ತಿನ್ನಬೇಕು. ನೋಡಿ ಅಲೆಗಳು ಹೇಗೆ ಬರ್ತಾ ಇದೆ ಹಿಂದೆ. ಇವಾಗ ಊಟ ಮಾಡಿ ಆಯಿತು. ಇವಾಗ ನಾವು ನಮ್ಮ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ನನ್ನ ಮಗನಿಗೆ ಇಡ್ಲಿ ಮತ್ತು ಏನದು ಉಪ್ಮಾ ಪಾರ್ಸಲ್ ಮಾಡ್ಕೊಂಡಿದ್ದೆ, ಅದನ್ನು ತಿನ್ನಿಸ್ತೀನಿ. ಇವಾಗ ಎದ್ದ ಅವನು ಅಲ್ಲೇ. ಸೊ ಇವಾಗ ಇವತ್ತಿನ ಡೇ ಮುಗೀತು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಅದು ನಾಳೆಯ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.